ಇವ್ರಿಗೆ ಡ್ರೈ ಸ್ಕಿನ್ ಅವ್ರಿಗೆ ಆಯ್ತು, ಆಯಿಲಿ ಸ್ಕಿನ್ ನಾರ್ಮಲ್ ಸ್ಕಿನ್ ಅವ್ರಿಗೆ ಆಯ್ತು. ಈಗ ಆಯಿಲಿ ಸ್ಕಿನ್ ಇರೋರು ಇದನ್ನ ಯೂಸ್ ಮಾಡಿದ್ರೆ ಆಯಿಲಿಂಗ್ ಇರುತ್ತೆ, ನಮ್ಗೆ ಒಂಥರ ಏನದು ಚಿನಿ ಎಣ್ಣೆ ಬಂದಂಗ ಆಗ್ತಾ ಇರುತ್ತೆ ಸ್ಕಿನ್ ಅಲ್ಲಿ ಅಂತ ಕಷ್ಟ ಪಡ್ತಾ ಇರ್ತಾರೆ. ಸೊ ಅದಕ್ಕೆ ಬೇರೆ ಇದೆ. ಇದು ಕಾಂಬಿನೇಷನ್ ಮತ್ತೆ ಆಯಿಲಿ ಸ್ಕಿನ್ ಅವ್ರಿಗೆ ಫ್ರೆಶ್ ರೇಡಿಯನ್ಸ್ ಡೇ ಲೋಷನ್ ಇದೆ. ಇದನ್ನ ನಾವು ಪ್ರತಿ ಯಾರೆಲ್ಲ ಆಯಿಲಿ ಸ್ಕಿನ್ ಇದೆ, ಕಾಂಬಿನೇಷನ್ ಸ್ಕಿನ್ ಇದೆ, ಅವ್ರಿಗೆ ನಾವು ಇದನ್ನ ಕೊಡ್ಬೋದು. ಯಾಕೆ ಅಂತಂದ್ರೆ ಇದು ಲೈಟ್ ವೆಯ್ಟ್ ಆಗಿದೆ, ವಾಟರ್ ಬೇಸ್ ಇದೆ, ಸ್ಕಿನ್ ಅಲ್ಲಿ ತುಂಬಾ ಆಯಿಲಿಂಗ್ ಆಗೋದಿಲ್ಲ, ಮತ್ತೆ ಸ್ಕಿನ್ ರೇಡಿಯನ್ಸ್ಗೆ ಎಫೆಕ್ಟಿವ್ ಬೂಸ್ಟರ್ ಅಂತಾನೆ ಇದನ್ನ ಬೂಸ್ಟರ್ ಆಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದರಲ್ಲೂ ಕೂಡ SPF 15 ಕೂಡ ಇದೆ. ಸೊ ಸೇಮ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ, ಅಂದ್ರೆ ಮಲ್ಬರಿ ಎಕ್ಸ್ಟ್ರಾಕ್ಟ್ ಆಗ್ಬೋದು, ಏನು ಅವಕಾಡೋ ಅಂಡ್ ವಿಟಮಿನ್ ಇ ಇದೆ. ಪ್ರತಿಯೊಂದನ್ನು ಡೇ ಕ್ರೀಮ್ ಅಲ್ಲಿ ಏನಿದೆ ಅದೇ ಈ ಲೋಷನ್ ಅಲ್ಲಿ ಕೂಡ ಇದೆ. SPF 15 ಕೂಡ ಇದೆ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಆಯಿಲಿ ಸ್ಕಿನ್ ಅವ್ರಿಗೆ ತುಂಬಾ ಆಯಿಲಿಂಗ್ ಕಾಣಿಸಲ್ಲ, ಮತ್ತೆ ಫೇಸ್ ಅಲ್ಲಿ ತುಂಬಾ ಚೆನ್ನಾಗಿ ರೇಡಿಯಂಟ್ ಲುಕ್ ಕೊಡುತ್ತೆ. ಇದನ್ನ ಹೇಗೆ ಅಪ್ಲೈ ಮಾಡೋದು? ಇದು ಕೂಡ ನಿಮ್ಗೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಸೇಮ್ ಇರೋದ್ರಿಂದ ನಿಮ್ಗೆ ಸೇಮ್ ವರ್ಕ್ ಆಗುತ್ತೆ ಸ್ಕಿನ್ ಮೇಲೆ. ಇದನ್ನು ಕೂಡ ಹೆಂಗ್ ಯೂಸ್ ಮಾಡೋದು? ಇದನ್ನು ಕಂಪಲ್ಸರಿಯಾಗಿ ಕ್ಲೆನ್ಸಿಂಗ್ ಮಾಡ್ಕೋಬೇಕು, ಟೋನಿಂಗ್ ಮಾಡ್ಕೋಬೇಕು, ಮತ್ತೆ ಸೆರಮ್ ಯೂಸ್ ಮಾಡಬೇಕು. ಅಂಡ್ ದೆನ್ ಆಮೇಲೆ ನಾವು ಈ ಲೋಷನ್ನ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಅಪ್ಲೈ ಮಾಡುವಾಗ ನಮ್ಗೆ ಸ್ಕಿನ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿರುತ್ತೆ. ಇದು ನಾವು ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡ್ತಾ ಬರ್ತಾ ಇದ್ದಾಗ ನಮ್ಗೆ ಸ್ಕಿನ್ ತುಂಬಾ ಚೆನ್ನಾಗಿ ರೇಡಿಯಂಟ್ ಲುಕ್ ಕೊಡ್ತಾ ಇರುತ್ತೆ. ಸೊ ಈಗ ಗೊತ್ತಾಯ್ತಲ್ವಾ, ಆಯಿಲಿ ಸ್ಕಿನ್ ಅಂಡ್ ಕಾಂಬಿನೇಷನ್ ಸ್ಕಿನ್ ಇರೋರು ಇದು ಲೋಷನ್ ಯೂಸ್ ಮಾಡಬೇಕು. ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್ ಇರೋರು ನಾವು ಕ್ರೀಮ್ ನ ಯೂಸ್ ಮಾಡಬೇಕು. ಯೂಸ್ ಮಾಡ್ಬೇಕಾದ್ರೆ ಯಾವುದೇ ರೀತಿಯಿಂದಲೂ ಡೈರೆಕ್ಟ್ ಆಗಿ ನಾವು ಅಪ್ಲೈ ಮಾಡ್ಬಿಡ್ಬಾರ್ದು. ಕ್ಲೆನ್ಸಿಂಗ್, ಟೋನಿಂಗ್ ಮಾಡ್ಕೊಂಡೆ ಸೆರಮ್ ಯೂಸ್ ಮಾಡಿನೇ ಕಂಪಲ್ಸರಿಯಾಗಿ ಯೂಸ್ ಮಾಡ್ತಾ ಬಂದ್ರೆ ಇದು ತುಂಬಾ ಬೇಗ ರಿಸಲ್ಟ್ ಕೊಡ್ತಾ ಬರುತ್ತೆ. ಸೊ ನಮ್ಗೆ ಸ್ಕಿನ್ ಅಲ್ಲಿ ಡರ್ಟ್ ಪೊಲ್ಯೂಷನ್ ನಾವು ಹೊರಗಾಕಿ ನಾವು ಹಚ್ಚಿದಾಗ್ಲೇ ನಮ್ಗೆ ಚೆನ್ನಾಗಾಗೋದು. ಸೊ ಇವೆರಡು ಕ್ರೀಮ್ ಆಯ್ತು. ಈಗ ನೆಕ್ಸ್ಟ್